ನಮಸ್ಕಾರ. ನನ್ನ HFK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ತಮ್ಮ ನನ್ನ ಜೊತೆ ಬರ್ತಾ ಇದ್ದಾನೆ ನನ್ನ ಕೆಲಸಕ್ಕೆ ಹೆಲ್ಪ್ ಮಾಡೋಕ್ಕೆ. ಒಂದು ಜೊತೆ ಸ್ಲಿಪ್ಪರ್ ಬೇಕು ಅಂದರೆ ಕರ್ಕೊಂಡೋಗಿ 2 ಜೊತೆ ಕೊಡಿಸೋದು ಆಯಿತಾ. ನಾನು ಬದುಕ್ತಿನ ಸಾಯ್ತಿನ ನಾನಿದ್ದಾಗ ಅದೊಂದು ಮಾಡಿದರೆ ನಂಗೆ 1 ಕಪ್ ಬಟರ್ ಫ್ರೂಟ್ ಜ್ಯೂಸು ಆ್ಯಂಡ್ ಅವಕಾಡೋ ಟೋಸ್ಟ್ ಆ್ಯಂಡ್ ನಾನು ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡಲ್ಲ, ಹಾಗಾಗಿ ಅವಳಿಗೂ ಬಟರ್ ಫ್ರೂಟ್ ಜ್ಯೂಸ್ ಕುಡಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಗೊತ್ತಾ ಬಟರ್ ಫ್ರೂಟು. ಇದೊಂದು ತೊಗೊಬಂದಿದ್ವಿ ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಕರೆಕ್ಟಾಗಿ ಒಂದೂವರೆ ತಿಂಗಳು ಅಷ್ಟೇ ಯೂಸ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ತಮ್ಮ ನನ್ನ ಜೊತೆ ಬರ್ತಾ ಇದ್ದಾನೆ ನನ್ನ ಕೆಲಸಕ್ಕೆ ಹೆಲ್ಪ್ ಮಾಡೋಕ್ಕೆ. ಅವನಿಗೂ ಮನೇಲಿದ್ದು ಬೋರ್ ಆಗ್ತಿತ್ತಂತ ಅದಕ್ಕೆ. ನಮ್ಮಮ್ಮ ನನ್ನ ಮಗಳು ಹುಟ್ಟಕ್ಕೆ ಮುಂಚೆ ನನಗೆ ಏನೇನೋ ಕೊಡಿಸ್ತಾ ಇತ್ತು. ಏನೋ ಈಗ ಫಾರ್ ಎಕ್ಸಾಂಪಲ್ 1 ಟಾಪ್ ಬೇಕು ಅಂತ ಹೇಳಿದ್ರೆ ಕರ್ಕೊಂಡೋಗಿ 2 ಟಾಪ್ ಕೊಡಿಸೋದು. ಈಗ 1 ಜೊತೆ ಸ್ಲಿಪ್ಪರ್ ಬೇಕು ಅಂದರೆ ಕರ್ಕೊಂಡೋಗಿ 2 ಜೊತೆ ಕೊಡಿಸೋದು ಆಯಿತಾ. ಇವಾಗ ನನಗೇನು ಕೊಡಿಸ್ತಾ ಇಲ್ಲ, ಪ್ರಾಮಿಸ್ ಸೀರಿಯಸ್ಲಿ. ಯಾಕೆ ಹೇಳಿ, ಈಗ ಕೂಸಿ ಕೊಡಿಸ್ತಾವೆಲ್ಲನೂ ಅದಕ್ಕೆ. ಅಮ್ಮ ಒಂದು ಸ್ವಲ್ಪ ಮಾತಾಡ್ಬೇಕು ಬಾಬಮ್ಮ, ಇಲ್ಲಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬನ್ನಿ ಇಲ್ಲಿಗೆ. ಇಲ್ಲಿ ಕುತ್ಕೊಳ್ಳಿ, ಹೇಳ್ತೀನಿ. ಕುತ್ಕೊಳ್ಳಿ. ಹೆಂಗೆ ಗೊತ್ತಾ ಫ್ರೆಂಡ್ಸ್, ಮಧ್ಯಾಹ್ನ ನನಗೂ ನಮ್ಮ ಅಮ್ಮಗೂ ಒಂದು ವಿಷಯಕ್ಕೆ ಜಗಳ ಆಯಿತು. ಏನಪ್ಪ ಜಗಳ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಈಗಿನ 1 ವರ್ಷದ ಮೇಲೆ 3 ತಿಂಗಳು, ಓಕೆನಾ. 1 ವರ್ಷದ 3 ತಿಂಗಳು ಮಗುಗೆ ಸೈಕಲ್ ಯಾಕಪ್ಪ ಬೇಕು? ನಾನು ಒಂದು 3 ವರ್ಷ ಆಗಲಿ ಅಮ್ಮ ಸೈಕಲ್ ಬೇಡ ಅಂತ ನಾನು, ಇಲ್ಲ ನನ್ನ ಮಗಳಿಗೆ ಸೈಕಲ್ ಕೊಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ನಮ್ಮಮ್ಮ ಅಂದರೆ ಇವಜ್ಜಿ ಯಾವ ಥರ ಸೈಕಲು ಅಂದರೆ ಅದೇ ಮಾಮೂಲಿ ಹೊಡಿತಾವಲ್ವ ಪೆಟ್ಲು, ಆ ಥರದ್ದು, ಇನ್ಕ್ಲೂಡಿಂಗ್ ನಾವು ಕೂಡ ಪಾಪುನ ಕರ್ಕೊಂಡು ಹೋಗ್ಬೋದು ವಾಕಿಂಗ್ಗೆ, ಆ ಥರ ಎಲ್ಲೋ ನೋಡಿದ್ರಂತೆ ನನ್ನ ಮಗಳಿಗೆ ಕೊಡಿಸ್ಬೇಕು ಅಂತ. ನಾನು ಎಷ್ಟು ಅಮ್ಮ ಬೇಡ 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 ಅಂತ ಹೇಳಿ ಜಗಳ ಮಾಡಿಕೊಂಡು ಇದು ಮಾಡಿದ್ರು ಕೂಡ ಅವರು ಮಾತ್ರೆಗೆ ಅಂತ ಇಟ್ಕೊಂಡಿದ್ದ ದುಡ್ಡಲ್ಲಿ ಈ ಕೊಮ್ಮೆಗೆ ಸೈಕಲ್ ಬುಕ್ ಮಾಡಿದ್ದಾರೆ ಆನ್ಲೈನಲ್ಲಿ. ಯಾಕಮ್ಮ ಯಾಕೆ ಹೇಳಿದ್ ಕೇಳಲ್ಲ? ಯಾರು ನೀವು ನಾನು ಹೇಳಿದ್ ಯಾಕೆ ಕೇಳಲ್ಲ? ಅಲ್ಲ ಕಣವ, ನಿನಗೆ ಕೊಡಿಸ್ಲು ನೋಡ್ತೀಯಲ್ಲ, ನಿನ್ಗೇನು ಮಾಡಿಲ್ಲ, ಕೊಡ್ಸಿಲ್ವಾ? ಏನು ಮಾಡಿದೀರಾ? ಏನು ಮಾಡಿಲ್ಲ, ಏನು ಕೊಡ್ಸಿಲ್ವಾ? ಏನು ಮಾಡಿದೀರ ಅಂತ ಎಲ್ಲಾನು ನೀನು ಏನು ಕೇಳಂಗೆ ಇಲ್ಲ, ಹಂಗೆಲ್ಲ ಕೊಡ್ಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ನೀನು ಕೇಳಿ ಚೌಟ್ರಿಲಿ ಮದುವೆ ಮಾಡಿಕೊಟ್ಟಿದ್ದೀನಿ. ನೀನು ಇದು ಎಂಥದ್ದು ಮದುವೆ ಆಗ್ತೀನಿ ಅಂದಾಗ ಮದುವೆ ಮಾಡಿಕೊಟ್ಟಿದ್ದೀನಿ. ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ನ ನಿಮಗೆ? ನೋಡಿ ಫ್ರೆಂಡ್ಸ್, ಎಂತ ಅಲಿಗೇಷನ್ ನನ್ನ ಮೇಲೆ. ಅಮ್ಮ ನಾನು ಮದುವೆ ಆಯ್ತೀನಿ ಅಂತ ಹೇಳಿದ್ನ? ಸುಮ್ಮನೆ ತಮಾಷೆ ಮಾಡಿದೆ. 2-3 ವರ್ಷ 3 ವರ್ಷ ಆಗಲ್ಲ ಕಣಮ್ಮ ಅಂದ್ಲು, ನಾನೇ ಮಾಡಿದ್ದು. ಮದುವೆ ವಿಷಯದಲ್ಲಿ ಮಾತ್ರ ನಾನು ನೋಡಿರೋ ಹುಡುಗಿಗೆ ಆದ್ಲು, ನಾನು ಮಾಡಿಕೊಟ್ಟಾಗ್ಲೇ ಆದ್ಲು. ಅವಳು ಆಗಲ್ಲ ಅಂತಾನೆ ಅಂಥದ್ದು. ಒಂಚೂರು ಸಾಲ ಇತ್ತು ನಮ್ಮದು, ಕೈ ಸಾಲ ಅಂತ ಸಾಲ ಇದ್ರಲ್ಲೆಲ್ಲವ ನನ್ನ ಮೊಮ್ಮಗಳಿಗೆ ಕೊಡಿಸ್ತಾರೆ ಅಂತ ಅಂದರೆ ಫ್ರೆಂಡ್ಸ್, ನಾನು ನನ್ನ ಮಗಳಿಗೆಲ್ಲ ರಾಣಿ ಥರ ನೋಡ್ಕೊಂಡು ನನ್ನ ಮನೇಲಿ ಇರೋತಂತಲೂ ಚೆನ್ನಾಗಿ ಸಾಕಿದ್ದೀನಿ, ಚೆನ್ನಾಗಿ ಓದಿಸಿದ್ದೀನಿ. ಈಗ ನನ್ನ ಮಗಳ ಮೇಲೆ ಇರೋದು ಆಸೆ ಪ್ರೀತಿ ಐತೆ. ಮಗಳೇ ಯಾವತ್ತಿದ್ರು ಮೊಮ್ಮಗಳಿಗೆ ಕೊಡಿಸ್ತಾ ಇದ್ದೀನಿ. ಈಗ ನನ್ನ ಮಗಳಿಗೆ ಏನಾದ್ರು ಒಂದು ಕೊಡಿಸ್ಬೇಕು ಅಂತ ಹೋದರೆ 3-4 ತಗೊಬರಿ. ಇವು ಬಟ್ಟೆ ಆಗಲಿ, ಸ್ಲಿಪ್ಪರ್ ಆಗಲಿ, ಅವ್ಳು ಮೇಕಪ್ ಡ್ರೆಸ್ ಎಂಥದ್ದು ಮೇಕಪ್ಪು ಹಚ್ಕೊಳ್ಳೋದೇ ಆಗಲಿ ನಂಗೆ ಹೇಳಕ್ಕೆ ಬರೋಲ್ಲ. ಈಗ ಎಲ್ಲ ಆಸೆನೂ ನನ್ನ ಮೊಮ್ಮಗಳ ಮೇಲೆ ಹೋತು. ನಾನು ಕೊಡಿಸ್ತಾ ಇದ್ದೀನಿ, ಯಾರು ಕೊಡಿಸ್ತಾರೆ ಮಗ ನನ್ನ ಮೊಮ್ಮಗಳಿಗೆ? ಅಲ್ಲ, ಈ ವಯಸ್ಸಿಗೆ ಬೇಕಿತ್ತ ಸೈಕಲ್ಲು? ಬಾವು ನಾನು ಬದುಕ್ತಿನ ಸಾಯ್ತಿನ ನಾನಿದ್ದಾಗ ಅದೊಂದು ಮಾಡಿದರೆ ನಂಗೆ ಮಾಡಬೇಕು ಅಂತ ಮಾಡ್ಕೊಡ್ಬೇಕು. ಅಲ್ಲ, ಅಷ್ಟು ಚಿಕ್ಕ ಮಗುಗೆ 1 ವರ್ಷದ 3 ತಿಂಗಳು ಮಗುಗೆ ಸೈಕಲ್ ಅವಶ್ಯಕತೆ ಬೇಕಿತ್ತ? ಅಷ್ಟು ಹಠ ಮಾಡಿ ಮಧ್ಯಾಹ್ನ ನನ್ನ ಹತ್ರ ಜಗಳ ಮಾಡಿಕೊಂಡು ತರಿಸ್ಲೇಬೇಕು ಅಂತ ಒಂದು 10 ಕಡೆ ಸರ್ಚ್ ಮಾಡಿ ಫೈನಲಿ ಒಂದು ಸೈಕಲ್ನ ಬುಕ್ ಮಾಡಿದ್ದೀವಿ ಅಮೆಝಾನಲ್ಲಿ. ಬೇಕಿತ್ತ ಮಗುಗೆ ಆ ಸೈಕಲು? ಕ್ಯಾನ್ಸಲ್ ಮಾಡ್ಬೋದು, ಈಗಲೂ ಮನ್ಸು ಮಾಡಿ ನೋಡಿ. ಬೇಡ ಅಲ್ಲ ಕಣವ, ನಾನು ಕೊಡಿಸ್ತಾ ಇಲ್ಲ, ಅಜ್ಜಿಯಾಗಿ ಇನ್ಯಾರು ಕೊಡಿಸ್ತಾರೆ? ನಾನು ಮಾಡೋದೆಲ್ಲ ಮಾಡಿ ಅವ್ಳು ಕಲಿತಾಳು ಬಿಡು ನಿಧಾನಕ್ಕೆ. ಈಗ ಇದ್ರ ಮೇಲೆ ಕುತ್ಕೊಂಡು ಹಿಂಗೆ ತುಣಿಯವ ಪೆಟ್ಲು ತುಣಿಯವ ಅಂದ್ರೆ ನಿಧಾನಕ್ಕೆ ಕಾಲು ಎಡ್ಕಕ್ಕಲ್ಲ, ಬೆಳೆದಂಗೆ ಕಲಿತಾಳ್ತವೆ. ದಿನಕ್ಕೆ ಮಕ್ಳು ಹೆಣ್ಮಕ್ಳು ಬೇಗ ದೊಡ್ಡವತ್ತವೆ. ನಾನು ಮಾತ್ರೆ ಗಿಟ್ಕೊಂಡದ್ದು ಶುಗರು BP ಐತೆ, ಮಾತ್ರೆ ಗಿಟ್ಕೊಂಡದ್ದು ದುಡ್ಡಲ್ಲಿ ನನ್ನ ಮೊಮ್ಮಗಳಿಗೆ ಇದು ಯಾಕೋ ಅದು ನೋಡಿದೆ ಕೊಡಿಸ್ಬೇಕು ಅನ್ನಿಸ್ತು, ಕೊಡಿಸ್ತಾ ಇದ್ದೀನಿ. ನಮ್ಮಮ್ಮ ಏನು ಗೊತ್ತಾ, ಎಲ್ಲೂ ಏನೂ ನೋಡೋಂಗಿಲ್ಲ. ಯಾವ್ದಾದ್ರು ಮಕ್ಳದ್ದು ಅದೇ ಆ ಥರ ಇದೆ ಅಂತ ಹೇಳಿದ್ರೆ ನನ್ನ ಮೊಮ್ಮಗಳಿಗೂ ತರಿಸ್ಬೇಕು, ಅದು ಎಷ್ಟಾಗಲಿ ತರಿಸು ನೋಡು ಬಾ ಇಲ್ಲಿ
ಆನ್ಲೈನಲ್ಲಿ ನೋಡು ಬಾ ಹೊರಗಡೆ ಹೋಗಿ ನೋಡ್ಕೋಬೇಡ ಬರೀ ಇದೆ. ಮೊಮ್ಮಗಳು ಹುಟ್ಟಿದ್ಮೇಲೆ ನನಗಂತೂ ವ್ಯಾಲ್ಯೂನೇ ಇಲ್ಲ, ಎಲ್ಲ ಮೊಮ್ಮಗಳಿಗೇನೆ ಅಲ್ವೇನಮ್ಮ? ಯಾಕೆ ನಿಂಗೆ ಏನು ಮಾಡಿಸ್ಕೊಟ್ಟಲ್ಲ, ಏನು ತಕ್ಕೊಟ್ಟಲ್ಲ, ಏನು ಕೊಡಿಸ್ಕೊಟ್ಟಲ್ವಾ, ಏನು ಮಾಡಿಲ್ವಾ? ಏನು ಮಾಡಿದ್ಯಮ್ಮ? ಏನು ಮಾಡಿಲ್ಲ ಅಂತ ಕೇಳು. ತೆಗಿ ರಕ್ಷಿತ. ಏನ್ ಮಾಡ್ತಾರೆ ಹಂಗಂತೀಯಲ್ಲ? ಯಾಕೆ ನಿನ್ ಮಗಳಿಗೆ ಏನು ಮಾಡ್ಸಿಲ್ವಾ? ಇಂಥದ್ ಮಾಡ್ಸಿಲ್ಲ ಕಣಮ್ಮ ಅಂತ ಹೇಳು ನೀನು ನೋಡೋಣ. ಮತ್ತೆ ಎಲ್ಲ ಮಾಡ್ಸಿ ಏನು ಮಾಡ್ಸಿಲ್ಲ ನಿಂದು ನಿನ್ ಗಂಡನ ಜವಾಬ್ದಾರಿ. ಮದುವೆ ಮಾಡ್ಕೊಟ್ಮೇಲೆ ಯಾರನ್ನಾರು ಕೇಳು, ಮದುವೆ ಮಾಡ್ಕೊಟ್ಮೇಲೆ ತವ್ರ ಮನೇಲಿ ಇರೋತಕ್ಕ ಮದುವೆ ಮಾಡತ್ತವ ಅಪ್ಪ ಅಮ್ಮನ ಜವಾಬ್ದಾರಿ. ಮದುವೆ ಮಾಡ್ಕೊಟ್ಮೇಲೆ ಕೊಟ್ಟೆನ್ ಕುಲ್ಕೋರ್ಗ ನಿನ್ ಗಂಡನ ಜವಾಬ್ದಾರಿ. ನನ್ನ ಮೊಮ್ಮಗ್ಳದ್ ಮಾತ್ರ ನನ್ನ ಕೈಲಾಗಿ ನನ್ನ ಶಕ್ತಿ ಇರೋತಕ್ಕರು ಏನಾಗುತ್ತೆ ಚಿಕ್ಕ ಪುಟ್ಟದ್ ಕೊಡಿಸ್ತೀನಿ, ಅದರಲ್ಲೇ ಖುಷಿ ಪಡ್ತೀನಿ. ನಂಗೆ 50,000 ಲಕ್ಷಕ್ಕೆ ಕೊಡ್ಸೋಕ್ಕಾಗ್ಲಿಲ್ಲ ಅಂದ್ರೂ ಯಾಕೆ ಮಗಿಗೆ ಏನು ಮಾಡಿಸ್ಕೊಟ್ಟಲ್ವಾ ಹೇಳು? ಈ ಮಾಡಿಸ್ಕೊಟ್ಟಿಲ್ಲ ಅಂತ ಹೇಳು ನೀನು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಏನ್ ಮಕ್ಕ ನೋಡ್ತಾ ಇದೀಯಾ ಹೇಳು? ಇಂಥದ್ದು ಮಾಡಿಸ್ಕೊಟ್ಟಲ್ಲ ಕಣಮ್ಮ ಅಂತವ. ಆಮೇಲೆ ಹೇಳ್ತೀನಿ ನಾನು. ಆ್ಯಕ್ಚುಲಿ ಪಾಪುಗೆ ನನ್ನ ಕಡೆಯಿಂದ ನಾನು ಮಾಡಿಸಿರೋದು ಒಂದು ಜೊತೆ ಬ್ಯಾಂಗಲ್ ಅಷ್ಟೇ, ಗೋಲ್ಡ್ ಬ್ಯಾಂಗಲ್ಲು. ಇನ್ನು ಸಿಂಪಲ್ ಚೈನು, ಬ್ರೇಸ್ಲೈಟು, ಅದಾದಮೇಲೆ ಓಲೆ, ಉಂಗುರಗಳು ಆ್ಯಂಡ್ ಬೆಳ್ಳಿ ಲೋಟ. ಫ್ರೆಂಡ್ಸ್ ಇನ್ನೊಂದು ಹೇಳ್ಬೇಕು, ನಾನು ಬಡ್ಡಿಗೆ ದುಡ್ಡು ಬಿಡ್ಕೊಂಡದೆ ಹೆಂಗ ಮಾತಿಗಾಗುತ್ತೆ ಅಂತ 50,000 ಅದನ್ನ ಇಸ್ಕೊಡತಕ್ಕಬಿಡು. ತಿಂಗ್ಳಿಗೆ ಹೆಂಗ 1,500 ಕಡೆ 2,000 ಮರ್ತೋಯ್ತೆ. ಇಸ್ಕೊಡೋ ತನಕ ಬಿಡ್ಲಿಲ್ಲ, ನಾನು ಇಸ್ಕೊಡಿ ಅಂತ ಹೇಳಿದ್ನ, ನೀವೇ ಇಸ್ಕೊಬಿಟ್ಟು. ಅದು ಪರಿಸ್ಥಿತಿ ಅವಾಗ ಏನೋ ಇತ್ತು ಒಂಚೂರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸೊ ಫೈನಲಿ ಮಗಳು ಮುಖ್ಯನಾ ಮೊಮ್ಮಗಳು ಮುಖ್ಯನಾ? ಮಗಳು ಮುಖ್ಯ, ಇಂಪಾರ್ಟೆಂಟ್. ನೀನು ಇವೆರಡು ಕಣ್ಣವೇ ಅಮ್ಮ. ಇದು ರಾಕೇಶ, ಇದು ನೀನು, ಇದು ರಾಕೇಶ. ಅಮ್ಮ ನಿನಗೆ ಈ ಕಣ್ಬೇಕಂದ್ರೆ ಎತ್ತಳೆ ಏನಂತಾಳೆ, ನಂಗೆ 2 ಕಣ್ಣು ಬೇಕು ಅಂತಾಳೆ ಅನ್ನೋದು. ಬರೀ ಇಂಥದೆಯ ಆಪರೇಷನ್ ಆದ್ರೂ ಕಾಣಿಸುತ್ತಲ್ಲ, ನನ್ನ ಮಗಳೇ ಮಾಡಿಸ್ಕೊಟ್ಟಾಳ ಆಪರೇಷನ್. ಇದು ಕಾಣಕಲ್ಲ ಅಲೆಯ ಮೊಬ್ಬು. ಅದನ್ನು ಅತಿ ಶೀಘ್ರದಲ್ಲಿ ಆಪರೇಷನ್ ಮಾಡ್ಸೋಣ. ಓಕೆ ಗೈಸ್, ಏನ್ ಗೊತ್ತಾ, ನಮ್ಮಮ್ಮ ನಮ್ಮ ಪಾಪುಗೆ ಎಲ್ಲಾನು ಮಾಡಿಸಿದ. ಆಲ್ಮೋಸ್ಟ್ ನೋಡಿ ಈ ಬುಟ್ಟಿಲಿ ಮತ್ತೆ ಅಲ್ಲಿ ಮೇಲ್ಗಡೆ ಅಲ್ಲಿ ನೋಡ್ಬೋದು ಆ ಬಾಕ್ಸಲ್ಲಿ ಆ್ಯಂಡ್ ಇಲ್ಲಿ ಹಿಂದೆ ಬಾಕ್ಸ್ ಇದೆ, ಅದರಲ್ಲಿ ಎಲ್ಲ ನನ್ನ ಮಗಳದ್ದು ಆಟ ಸಾಮಾನಿದೆ. ಎಲ್ಲದೂ ನಮ್ಮಮ್ಮ ಆನ್ಲೈನಲ್ಲಿ ಆಗಿರ್ಬೋದು ನೋಡಿದ ಕಡೆ. ಮೊನ್ನೆ ಟೆಂಪಲ್ಗೆ ಹೋಗಿದ್ದಾವೆ, ಟೆಂಪಲ್ಗೆ ಹೋದಾಗ ಈ ಬ್ಯಾಟು ಬಾಲು ತೊಗೊಬಂದಿದ್ದಾವೆ. ಆ ಮಗುಗಿದ್ರಲ್ಲ ಇದನ್ನ ಆಟ ಆಡೋಕೆ ಬರುತ್ತಾ ಇನ್ನೂ ಕಣಮ್ಮ, ಚಿಕ್ಕದ್ರಲ್ಲೇ ಎಲ್ಲ ಅವಳು ಕಲಿಯೋಷ್ಟಾಗಿದೆ, ಎಲ್ಲ ಹೊಡೆದಾಕೊಂಡು ಹೋಗಿರ್ತಾಳೆ. ಹೊಡೆದಾಕ್ ಹೋಗ್ಲಿ ಬಿಡು, ನೋಡ್ತಾ ಎಲ್ಲ ಕಲ್ತ್ಕೊಂಡ. ನಾನು ಪಾಪುಗೆ ಅಂತ ತರಿಸಿರೋ ಆಟ ಸಾಮಾನು ತುಂಬ ಕಮ್ಮಿ, ಅವಳಿಗೆ ಅಂತ ನಾನು ಏನು ಟಾಯ್ಸ್ ಎಲ್ಲ ತರಿಸಿಲ್ಲ, ಎಲ್ಲ ನಮ್ಮ ಮನೆ ಕೊಡಿಸಿರೋದು. ಈಗ ಸೈಕಲ್ ಬುಕ್ ಮಾಡಿದ್ದಾವೆ, ಅದು ಆಲ್ಮೋಸ್ಟ್ August 6th ಏನೋ ಬರುತ್ತೆ. ಸೊ ಅದು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡ್ತೀನಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಏನಪ್ಪ ಅಂತ ಹೇಳಿದ್ರೆ, ನಾನು ನನ್ನ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಇಲ್ಲಿ ಕುತ್ಕ ಫಸ್ಟ್ ಏನ್ ಮಾಡ್ಸಿಲ್ಲ ಅಂದ್ರೆ ನನ್ನ ಮೊಮ್ಮಗಳಿಗೆ ಹೇಳು ಫಸ್ಟು. ಹೇಳದ್ನಲ್ಲಮ್ಮ, ಹೇಳ್ದೆ ಬೆಳ್ಳಿ ಕಪ್ಪ ಎಂಥದ್ದು ಕಾಲ್ಮಣಿಯು ಬಿಟ್ಟೆ. ಮುಯಿ ಬರ್ದದ್ದು ಮುಯಿ ಕೊಟ್ಟದ್ದು ಅವ್ರು ಕೊಟ್ಟರು, ಅದನ್ನು ಕೊಟ್ಟಿದ್ದೀನಿ. ನಾನು ಸ್ವಂತ ದುಡ್ಡು ಕೊಟ್ಟಿದ್ದೀನಿ ಮನೆ ಒಕ್ಕಕ್ಕೆ ಹೋದಾಗ. ಏನು ಕೊಡ್ಸಿಲ್ಲ ಅಂತ ಹೇಳು. ಚೈನ್ ಮಾಡ್ಸಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಇನ್ನು ನನ್ನ ಮಗನಿಗೆ ಮಾಡಿಲ್ಲ, ರಾಕೇಶ್ಗೆ. ನಿನಗೆಲ್ಲಾನು ಮಾಡಿದ್ದೀನಿ ಗೈಸ್. ಹೆಂಗ್ ಗೊತ್ತಾ ಫ್ರೆಂಡ್ಸ್, ನಮ್ಮ ಹೇಳಿ ಹೆಂಗ್ ಗೊತ್ತಾ, ಈಗ ನೀವ್ ಹೇಳೋದಕ್ಕೆ ಅವನಿಗೆ ಕೊಟ್ಟದಕ್ಕೂ ಪಾಪಕ್ಕೂ ಸಮ ಕೊಟ್ಟಿದ್ದಲ್ಲ ಅದ್ ಬಿಡಿ. ಹೆಂಗ್ ಗೊತ್ತಾ ಫ್ರೆಂಡ್ಸ್, ನಮ್ಮಮ್ಮ ನನಗೆಲ್ಲ ಮಾಡಿದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನು ಅಂತ ಹೇಳಿದ್ರೆ, ನನ್ನ ತಮ್ಮಂಗೆ ಏನು ಮಾಡಿಲ್ಲ ಅನ್ನೋದು ಸುಳ್ಳು. ಯಾಕೆ ಅಂತ ಹೇಳಿದ್ರೆ, ಈ ಮನೆ ಲೀಸಿಗೆ ಹಾಕಿಸ್ಕೊಂಡಿದ್ದಾವೆ 8.5 lakhಗೆ. ದುಡ್ಡು ಪೂರ್ತಿ ನನ್ನ ತಮ್ಮಂಗೆ ಅಂತೆ ಬಾಂಡಲ್ಲಿ ಬರ್ಸಿದಾವೆ. ಇದು ನನ್ನ ತಮ್ಮಂಗೆ ಸೇರ್ಬೇಕು, ಅದು ಬೇರೆ ಯಾವಾಗೂ ಸೇರಂಗಿಲ್ಲ. ನನ್ನ ಸತ್ರ ನೀನು ಗಂಡು ಮೋಸ ಪಡ್ತೀರ ಅಥವಾ ಅಪ್ಪ ದೇವಾ. ನೋಡಿ ಫ್ರೆಂಡ್ಸ್, ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗ್ಲಿ. ನನ್ನ ಕೈ ನಾನೇ ನಂಬಲ್ಲ, ನಿಮ್ಮನ್ನ ಹೆಂಗ್ ನಂಬಲಿ ನಾನು? ಅವನಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ. ಏನೋ ಬಿಡಪ್ಪ, ನನ್ನ ಮಕ್ಳಿಗೆ ಬರಬಾರ್ದು. ನಾನಂತ 2 ಗಂಡನ್ ಕಟ್ಟಿ ನನ್ಗೆಲ್ಲ ಮಾಡಿದಾವೆ ಅಂಡ್ ನನ್ನ ತಮ್ಮಂಗೂ ಇನ್ಕ್ಲೂಡಿಂಗ್ ಎಲ್ಲಾನು ಮಾಡಿದಾವೆ. ಬಟ್ ಏನು ಅಂತ ಹೇಳಿದ್ರೆ, ಅದ್ರಲ್ಲಿ ಸ್ವಲ್ಪ ಜವಾಬ್ದಾರಿ ಕಮ್ಮಿ. ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಾಡಿದಾರೆ ಮೊಮ್ಮಗಳಿಗೂ, ಪಾಪ ಸುಳ್ಳು ಹೇಳ್ಬಾರ್ದು. ಅದು ಅಂದ್ರು ನನಗೆ ನನ್ನ ತಮ್ಮಂಗೆ ಮೋಸ ಮಾಡೋ ಯಾವ ಇಂಟೆನ್ಷನ್ ಅಮ್ಮ ಮನ್ಸು ಮುಟ್ಕೊಂಡು ಹೇಳಮ್ಮ, ನಾನು ಮೋಸ ಮಾಡ್ತೀನಿ ಅಂತ ನಿನಗೆ ಅನ್ಸುತ್ತಾ? ಮಾಸಿಗ ಅಂದೆ ಕಣ. ನಾನು ನಿಜ ಹೇಳಿದ್ದೀನಿ, ಅವ್ನ ಜವಾಬ್ದಾರಿ ನಾನು ತಗೊಳ್ಳಲ್ಲ ಅಮ್ಮ, ನೀವು ಇವಾಗವರೆಗೂ ಅಷ್ಟೇ ಅವನಿಗೆ ವ್ಯಾಲ್ಯೂ ಅಂತ. ಬಿಕಾಸ್ ಅವನಿಗೆ ಇನ್ನೂ ಸ್ವಲ್ಪ ಜವಾಬ್ದಾರಿ ಬಂದಿಲ್ಲ. ಜವಾಬ್ದಾರಿ ಕಲಿಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ, ಬಿಟ್ಟರೆ ಬೇರೆ ಏನೂ ಇಂಟೆನ್ಷನ್ ಇಲ್ಲ.
ಅವನಿಗೆ ಮೋಸ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಂತೂ ಇಲ್ಲವೇ ಇಲ್ಲ. ಅವ್ನ ಜೀವನ ಅವ್ನು ರೂಪಿಸ್ಕೊಳ್ಳಿ, ಬಟ್ ಅವ್ನ ಜವಾಬ್ದಾರಿನ ನಾನು ತಗೊಳ್ಳಲ್ಲ ಅಂತ ಈಗಲೇ ನಮ್ಮ ಅಮ್ಮನ ಮುಂದೆ ಡೈವರ್ಟಾಗಿ ಹೇಳ್ತಾ ಇದ್ದೀನಿ ಅಲ್ವೇನಮ್ಮ? ನೋಡಿ ಮಗನ ಬಗ್ಗೆ ಹೇಳಿದ ತಕ್ಷಣ ಮಕ ಹಿಂಗಾಗ್ಬಿಡ್ತು, ಹೆಂಗಾಗ್ಬಿಡ್ತು ಮಕ. ಎತ್ತವ ಏನೋ ಯತ್ನೆ ಮಾಡ್ತಾ ಇದ್ನವ, ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ ಈಗ ಹೇಳಾಯ್ತು, ಎಲ್ಲ ಮಾತಾಡಾಯ್ತು ಗೈಸ್. ಇಷ್ಟು ಹೇಳಬೇಕು ಅಂದ್ಕೊಂಡಿದ್ದೆ. ಇವಾಗ ಸ್ನ್ಯಾಕ್ಸ್ ಟೈಮು. ಎಲ್ಲ ಮುಕ್ಕನ ತಿನ್ನೋಣ, ತರ್ತೀನಿ ಎಲ್ಲ. ಸ್ನ್ಯಾಕ್ಸ್ ಬಂದುಬಿಟ್ಟು 1 ಕಪ್ ಬಟರ್ ಫ್ರೂಟ್ ಜ್ಯೂಸು ಆ್ಯಂಡ್ ಅವಕಾಡೋ ಟೋಸ್ಟ್ ಆ್ಯಂಡ್ ಸ್ವಲ್ಪ ಸ್ವೀಟ್ ಕಾರ್ನು. ತಮ್ಮನು ಬಟರ್ ಫ್ರೂಟ್ ಜ್ಯೂಸ್ ಮತ್ತು ಬಟರ್ ಫ್ರೂಟ್ದು ಬ್ರೆಡ್ ಟೋಸ್ಟ್ ತಿಂತಾ ಇದ್ದಾನೆ ನನ್ನ ಮಗಳಲ್ಲಿ. ಆ್ಯಂಡ್ ನಮ್ಮಮ್ಮಂಗೆ ನಮ್ಮಮ್ಮಂದು ಏನಮ್ಮ ಇದು? ಇದು ನನ್ನ ಜೀವ, ನಮ್ಮ ಫೇವ್ರೇಟ್ ರಾಗಿ ರೊಟ್ಟಿ ಗುಡ್ಗಾರ ಸ್ವೀಟ್ ಐತೆ, ಸೂಪರ್ ಐತೆ. ಗೆಜ್ಗಾರ ಅಂತ ನಮ್ಮ ಹಳ್ಳಿ ಕಡೆ ಮಾಡಿವು, ರಾಗಿ ರೊಟ್ಟಿ ಗೆಜ್ಗಾರ. ನನ್ನ ಮಗಳಿಗೆ ಅವ್ರ ಮಾಮ ಅಂದ್ರೆ ಬಾವಿ ಇಷ್ಟ. ಅವನು ಪಾಪ ಉಂಗ್ರ ಬಟ್ಟೆ ಕೊಡ್ಸ್ಯಾನಲ್ಲ, ಅದಕ್ಕೆ ಅವ್ರ ಮಾವ ಅಂದ್ರೆ ಇಷ್ಟ ಅಂದ್ರೆ ಮಗ. ನಮ್ಮಂಗೆ ಸ್ನ್ಯಾಕ್ಸ್ ಇಷ್ಟ. ಉಂಗ್ರ ಬಟ್ಟೆ ಕೊಡ್ಸ್ಯಾನಲ್ಲ ಅವ್ರ ಮಾಮ, ಅದಕ್ಕೆ ಇಷ್ಟ. ಎಲ್ಲಾನು ಕೊಡ್ಸೋ ಬಿಡವ, ನಾನೇನು ಮಾಡಿಲ್ಲ, ಎಲ್ಲ ನೀನು ನಿನ್ನ ಮಗನೇ ಮಾಡಿದೀವ. ಅವ್ರ ಮಾವಾಗ ಮಾತು ಬರ್ಬೇಕಂತ ಮಾಡಿ ಅವನಲ್ವ, ಅಷ್ಟು ಸಾಕಂತಾಳೆ. ನನ್ನ ಮಗಳಿಗೆ ಫ್ರೆಂಡ್ಸ್ ಬಟರ್ ಫ್ರೂಟ್ ಜ್ಯೂಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನಾನು ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡಲ್ಲ, ಹಾಗಾಗಿ ಅವಳಿಗೂ ಬಟರ್ ಫ್ರೂಟ್ ಜ್ಯೂಸ್ ಕುಡಿಸ್ತಾ ಇದ್ದೀನಿ. ಅಮ್ಮ ಚುಪ್ಪರು ಸೂಪರ್ 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 ಅಮ್ಮ ಅಮ್ಮ ಹೂವಿ ಸೂಪರ್ ಸೂಪರ್. ನನ್ನ ಮಗಳಿಗೆ ಏನಪ್ಪ ಅಂದರೆ ಅವ್ರ ಮಾವ ಇದ್ದರೆ ನಾನು ನಮ್ಮಮ್ಮ ಬೇಡವೇ ಬೇಡ, ಆ್ಯಂಡ್ ಅವ್ರ ಅಪ್ಪ ಬಂದರೆ ಅವ್ರ ಮಾವನೂ ಬೇಡ. ಆ ಥರ ಅಪ್ಪನ ಮಾವನ್ನ ತಾತನ ಸಿಕ್ಕಾಬಟ್ಟೆ ಹಚ್ಕೊಂಡಿದ್ದಾಳೆ ಜಾಸ್ತಿ. ಅವ್ರ ಅಪ್ಪ ಫಸ್ಟು, ಅವ್ರ ಮಾವ, ಅವ್ರ ತಾತ, ಅದಾದಮೇಲೆ ನಮ್ಮಮ್ಮ, ಅದಾದಮೇಲೆ ಕೊನೆಗೆ ನಾನು. ನನ್ನ ಮಗಳಿಗೆ ಅವ್ರ ಮಾವನ ಜೊತೆ ಆಟ ಆಡ್ತಿದ್ವಿ, ಅವಳಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸಿಕ್ಕಾಬಟ್ಟೆ ಇಷ್ಟಪಡ್ತಾಳೆ ಆ್ಯಂಡ್ ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ನನ್ನ ತಮ್ಮನೂ ಅಷ್ಟೇ ಚೆನ್ನಾಗಿ ಆಟ ಆಡಿಸ್ತಾನೆ ಮಗ ಪಾಪು ವಿಚಾರದಲ್ಲಿ. ಅದೊಂದು ಖುಷಿ ಪಡಬೇಕು. ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಆ್ಯಕ್ಚುಲಿ ಫ್ರೀಯಾಗಿ ಬಿಡೋದು ಅಂದರೆ ಮೊದಲೇ ಆಗಲ್ಲ. ಮೊದಲು ಬಂದು ಕಟ್ತಾ ಇದ್ದೆ, ಈಗ ಜಡೆ ಹಾಕ್ತಾಯಿದ್ದೀನಿ. ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಫಸ್ಟು ಈ ಥರ ಹೇರ್ನ ಮೇಲೆ ಕ್ಲಿಪ್ಪಾಗಿ ಕಟ್ಬಿಡ್ತೀನಿ ಆ್ಯಂಡ್ ಲಿಪ್ಸ್ಟಿಕ್ ರಿಮೂವ್ ಮಾಡ್ತೀನಿ. ಅದೇ ಸಮಾಧಾನ. ಏನಪ್ಪ ಅಂತ ಹೇಳಿದ್ರೆ, ಹೂವಿಂದ ಬಟರ್ ಫ್ರೂಟ್ ತಂದಿದೆ, ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಗೊತ್ತಾ ಬಟರ್ ಫ್ರೂಟು. ಆ್ಯಕ್ಚುಲಿ ಇದು ಈ ಥರ ಹಣ್ಣು ಮಾಡೋದು ಅಂತ ಗೊತ್ತಿರಲಿಲ್ಲ. ನಾನೇನು ಮಾಡಿದ್ದೆ, ಒಂದು ಬಾಕ್ಸಿಗೆ ಹಾಕಿ ಇಟ್ಟಿದ್ದೆ. ಬಟ್ ಇಲ್ಲಿ ರೆಗ್ಯುಲರಾಗಿ ನಾನು ಹಣ್ಣು ತೊಗೊಳ್ಳೋ ಶಾಪಲ್ಲಿ ಕೇಳಿದಾಗ ಈ ಥರ ಪೇಪರ್ ಹಾಕ್ಬಿಟ್ಟು ಕವರ್ ಮಾಡಿ ಇಟ್ಟಿದ್ರೆ ಬೇಗ ಹಣ್ಣಾಗುತ್ತೆ ಅಂತ ಅಂದರು. ಸೊ ನೆನ್ನೆ ನೈಟು ಪೇಪರ್ ಕವರ್ ಮಾಡಿ ಈ ಥರ ಇಟ್ಟಿದ್ದೆ. ಆಲ್ಮೋಸ್ಟ್ ಒಂದು 4 ಹಣ್ಣು ಖಾಲಿಯಾಗಿದೆ, ಮಿಕ್ಕಿದಿದೆ. ಡೈಲಿ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋದು, ನನ್ನ ಮಗಳು ನಾನು ಎಲ್ಲ ಕುಡಿಯೋದು. ಇತ್ತೀಚೆಗಂತೂ ಫುಲ್ಲು ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿದೆ. ಅಂದರೆ ಜಂಕ್ ಫುಡ್ಡೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ. ಜಂಕ್ ಫುಡ್ ಏನೂ ತಿಂತಾನೆ ಇಲ್ಲ. ಲೈಕ್ ಪಾನಿಪುರಿ, ಗೋಬಿ ಮಂಚೂರಿ ಅದೆಲ್ಲ ತಿಂದು ಸುಮಾರು ವರ್ಷಗಳೇ ಆಗೋಯ್ತು. ಅಕಸ್ಮಾತ್ ಹಂಗೆ ಬೇಕು ಅಂದರೆ ಮನೆಯಲ್ಲಿ ನಾನೇ ಮಾಡ್ಕೊಂಡು ತಿಂತೀನಿ. ಸೊ ನೀವುಗಳು ಅಷ್ಟೇ ಆದಷ್ಟು ಹೆಲ್ತಿ ಫುಡ್ನ ತಿನ್ನಿ. ಬಿಕಾಸ್ ಮೊದಲು ನಮ್ಮ ಅಜ್ಜಿಯವ್ರ ಕಾಲದಲ್ಲೆಲ್ಲ ತುಂಬ ಈ ತಿಪ್ಪೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಬೆಳೀತಾ ಇದ್ರು. ಸೊ ಹಾಗಾಗಿ ಫುಡ್ಡು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ತುಂಬ ಜಾಸ್ತಿ ವರ್ಷ ಕೂಡ ಬದುಕಿರ್ತಾಯಿದ್ರು. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ತುಂಬ ಜಂಕ್ ಫುಡ್ ಆಗಿರ್ಬೋದು ಅಥವಾ ಈಗಿನ ಫುಡ್ ಕಲ್ಚರ್ ಆಗಿರ್ಬೋದು, ಒಂದು 25-26 ವರ್ಷಕ್ಕೆಲ್ಲ ಹಾರ್ಟ್ ಪ್ರಾಬ್ಲಮ್ ಅಂತವೆ. ಸೊ ಹೆಲ್ತ್ ಕಾನ್ಷಿಯಸ್ ಎಲ್ಲರಿಗೂ ಇರಬೇಕು. ನೀವು ಆದಷ್ಟು ಹೆಲ್ದಿಯಾಗಿರಿ. ಲಿಪ್ಸ್ಟಿಕ್ನ ಹೊರ್ಸೋದಾದರೆ ಯಾಕೆ ಹಚ್ಚಬೇಕು ಅಂತ ಅನ್ಕೋಬೋದು. ಹೊರಗಡೆ ಹೋದಾಗ ಒಂಚೂರು ಚೆನ್ನಾಗಿ ಕಾಣಿಸ್ಲಿ ನನಗೆ ನಾನು ಅಂತ ಹೇಳಿ ಹಚ್ಕೋತೀನಿ. ಆ್ಯಂಡ್ ನನ್ನ ಮಗಳಿಗೆ ಅವಾಗವಾಗ ಮುತ್ತು ಕೊಡ್ತಾ ಇರ್ತೀನಿ. ಸೊ ಅವಳಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ಬಂದ ತಕ್ಷಣ ಲಿಪ್ಸ್ಟಿಕ್ ರಿಮೂವ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಮೇಕಪ್ ಹಾಕಿರಲ್ಲ. ಲಿಪ್ಸ್ಟಿಕ್ದಿದು 1 ಸೆಕೆಂಡ್. ಯಾವುದೇ ರೀತಿ ಮೇಕಪ್ ಹಾಕಿರಲ್ಲ, ಹಾಗಾಗಿ ಲಿಪ್ಸ್ಟಿಕ್ ಒಂದು ರಿಮೂವ್ ಮಾಡಿಬಿಡ್ತೀನಿ. ಇಷ್ಟೇ ನಮ್ಮದು ಸೀಕ್ರೆಟ್. ಇದೊಂದು ತೊಗೊಬಂದಿದ್ವಿ ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು. ಕರೆಕ್ಟಾಗಿ ಒಂದೂವರೆ ತಿಂಗಳು ಅಷ್ಟೇ ಯೂಸ್ ಮಾಡಿದ್ದು. ಇದು ಮೂಲೆಗೆ ಬಿದ್ದಿದೆ. ಆ್ಯಂಡ್ ಇದೊಂದು ತೊಗೊಬಂದಿದ್ವಿ, ಇದೂ ಅಷ್ಟೇ. ಸೊ ಕೆಲವೊಂದು ಟೈಮ್ ಆಟ ಆಡ್ತಾಳೆ. ಇದು ಮೂಲೆಗೆ ಬಿದ್ದಿದೆ. ನಮ್ಮಮ್ಮ ಈಗ ಸೈಕಲ್ ಕೊಡಿಸ್ತಾ ಇದ್ದಾವೆ. ಹೆಲ್ತಿ ಫುಡ್ನ ತಿನ್ನಿ, ಹೆಲ್ದಿಯಾಗಿವಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.